ಯಾರ್ದು ಏನು ಅಂತ ಗೊತ್ತಿಲ್ಲ ಆಯ್ತಾ. ನನ್ನ ಪ್ರಶ್ನೆ ಇಷ್ಟೇ, ನಿನ್ನೆ ತಮ್ಮ ಸುದ್ದಿ ವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂತ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ ನಲ್ಲಿ ಬಿಜೆಪಿ ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ. ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಮೂಗ್ ಕೆಳಗಡೆ ನಡೀತಾ ಇದೆ? ಅದು ಯಾರ್ದಿದೆ ಅಂತ ತನಿಖೆ ಆಗ್ಲಿ. ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್, ಬಿಜೆಪಿ ಇದ್ರೆ ಬಿಜೆಪಿ, NCP, ಶಿವಸೇನಾ, ಯಾರ್ದಿದ್ರೆ ದಟ್ ಈಸ್ ಲೆಟ್ ಇಟ್ ಕಮ್ ಔಟ್ ಟು ಇನ್ವೆಸ್ಟಿಗೇಷನ್. ಬಟ್ ಈ ಸರ್ಕಾರಗಳು ಮಾಡ್ತಾ ಇರೋದೇನು ಬಿಜೆಪಿ ಸರ್ಕಾರಗಳಲ್ಲಿ? ಮತ್ತೆ ದೊಡ್ಡದಾಗಿ ಡಿಮಾನಿಟೈಸೇಷನ್ ಅಂತ ಒಂದು ದೊಡ್ಡ ಸ್ಲೋಗನ್ ಕೊಟ್ಟಿ ಪ್ರಧಾನ ಮಂತ್ರಿಗಳು ಎಲ್ಲ ಕಪ್ಪಣ ವಾಪಸ್ ಬಂದ್ಬಿಡ್ತು, ಅದು ಇದು ಅಂತ ಎಲ್ಲ ಊರೆಲ್ಲ ಹೇಳ್ಕೊಂಡು ಓಡಾಡಿದ್ರಲ್ರಿ. ಎಲ್ಲಿಂದ ಬರ್ತಾ ಇದೆ? ಮತ್ತೆ ಬಿಜೆಪಿ ಕೆಲವು ನಮ್ಮ ಶಾಸಕರು ಇಲ್ಲಿನವರು, ಕರ್ನಾಟಕದವರು, ಇದು ತಿರುಪತಿಗೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡಕ್ಕೆ ಹೋಗ್ತಾ ಇದ್ರು, ಚುನಾವಣೆಗೆ ಬಳಸಬೇಕಾಗಿದೆ ಅಂತ ಗೊತ್ತಿದೆ. ಅವ್ರಿಗೆ ಹೆಂಗ್ ಮಾಹಿತಿ ಇದೆ? ಸರ್ಕಾರಗಳಿಗೆ ಇರಲಾರ್ದಂತ ಮಾಹಿತಿಗಳು ಬಿಜೆಪಿ ಶಾಸಕರಿಗೆ ಹೇಗೆ ಗೊತ್ತಿದೆ? ಮತ್ತೆ ಅಲ್ಲಿ ತಿರುಪತಿನಲ್ಲಿ ಹೋಗ್ತಾ ಇದೆಯೋ ಅಥವಾ ಆಂಧ್ರಾಗ ಹೋಗ್ತಾ ಇದೆಯೋ, ಅಲ್ಲಿ ಯಾರ ಸರ್ಕಾರ ಇರೋದು? ಮತ್ತೆ ಇದು ಸ್ವಲ್ಪ ಇದು ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಲ್ಲ ಕೇಂದ್ರ ಸರ್ಕಾರ. ಯಾವ್ದು ನಿನ್ನೆ ಇವತ್ತು ನಿನ್ನೆ ನಮ್ಮ ಪ್ರಧಾನ ಮಂತ್ರಿ ಅವರ ಭಾಷಣ ಮನ್ ಕಿ ಬಾತ್ ನಲ್ಲಿ ನೀವು ಕೇಳಿದ್ರಿ, ಜೆನ್ಜಿ ಅವರಿಗೆ ಯಾವ್ದೋ ಭಜನ್ ಕ್ಲಬ್ಬಿಂಗಿಗೆ ಈಗ ಒಲವು ತೋರಿಸ್ತಾ ಇದಾರೆ ಅಂತ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನೋಡ್ಲಿಕ್ಕೆ ಟೈಮ್ ಇದೆ, ಪುರ್ಸೋತಿದೆ ಪ್ರಧಾನ ಮಂತ್ರಿಗೆ. 1000 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಟ್ರಕ್ ನಲ್ಲಿ ಹೋಗ್ತಾ ಇದೆ ಅವ್ರ ಸರ್ಕಾರಗಳಲ್ಲಿ, ಅದು ಗೊತ್ತಿಲ್ವಾ? ಇದಕ್ಕೆ ಯಾರು ಉತ್ತರ ಕೊಡ್ಬೇಕು? ಹೋಮ್ ಮಿನಿಸ್ಟರ್ ಅವರೇ ನಿದ್ದೆ ಮಾಡ್ತಾ ಇದ್ರೇನ್ರಿ? ಅಮಿತ್ ಶಾ ಅವ್ರು ಎಲ್ಲಿದ್ದಾರೆ ಇವಾಗ? ಮಿಕ್ಕಿದ ಟೈಮ್ನಲ್ಲೆಲ್ಲ ಬರೇ ಚುನಾವಣೆಗೆ ಮಾತ್ರ ಇವರೆಲ್ಲ ಕಾಣಿಸ್ಕೋತಾರಲ್ಲ, ಚುನಾವಣೆ ವೇದಿಕೆ ಮೇಲೆ ಕಾಣಿಸ್ಕೋತಾರಲ್ಲ. ಇಂಥ ಉತ್ತರ ಬಂದಾಗ ಕಾಂಗ್ರೆಸ್ನವರೇ ಉತ್ತರ ಯಾಕೆ ಕೊಡ್ಬೇಕು? ಬಿಜೆಪಿ ಅವರೆಲ್ಲ ಹೋಗ್ತಾರೆ, ಕೇಂದ್ರನೂ ಅವ್ರ ಕೈಲೇ, ಎಲ್ಲಾ ರಾಜ್ಯ ಸರ್ಕಾರವೂ ಅವ್ರ ಕೈಲೇ. ಅವ್ರಿಗೆ ಕೇಳಿ ಏನಾಗ್ತಾ ಇದೆ ಅಂತ. ಅದೇ ಕೇಳ್ತಾ ಇರೋದು ಸ್ವಾಮಿ. ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನಿನ್ನೆ ನಿಮ್ಮ ಚಾನೆಲ್ಗಳಲ್ಲಿ ಬಂದಿರೋ ವರದಿ ಪ್ರಕಾರ ಅವ್ಯಾವ ವಿರಾಟ್ ಅಂದ್ಬಿಟ್ಟು ಯಾರೋ ಗುಜರಾತ್ ದವನ್ ಇದಾನಂತೆ, ಕಿಶೋರ್ ಇದಾನಂತೆ, ಇವರೆಲ್ಲರೂ ಕೂಡ ಗುಜರಾತ್ ಮಹಾರಾಷ್ಟ್ರ ಮೂಲದವರು ಅಂತ ಹೇಳ್ತಾ ಇದ್ದಾರೆ. ಅವರು ಬಿಜೆಪಿನ ಕಾಂಗ್ರೆಸ್ ನನಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಸರ್ಕಾರ ಯಾರು ನಡೀತಾ ಇರೋದು ಅಂದ್ರೆ 1 ಕೋಟಿ. ಆಮೇಲೆ ನೀವೇ ಹೇಳ್ತಾ ಇದ್ದೀರಾ ಅದರಲ್ಲಿ 400 ಅಲ್ಲ 1000 ಕೋಟಿ ಇತ್ತು ಅಂತ. ಆಮೇಲೆ 2000 ನೋಟ 2000 ನೋಟ್ ಸಿಗ್ತಾ ಇಲ್ಲ. ಯಾರು ಪ್ರಿಂಟ್ ಮಾಡ್ತಾ ಇದಾರೆ? ಹೇಗ್ ಪ್ರಿಂಟ್ ಮಾಡ್ತಾ ಇದಾರೆ? ಗುಜರಾತ್ ನಲ್ಲೇ ಪ್ರಿಂಟಿಂಗ್ ಮಿಷಿನ್ ಇಟ್ಟಿದಾರಾ? ಸೆಮಿ ಕಂಡಕ್ಟರ್ ಮಾಡ್ತೀನಿ ಅಂದ್ಬಿಟ್ಟು ಇಂಥ ಪ್ರಿಂಟಿಂಗ್ ಮಾಡ್ತಾ ಇದಾರಾ? ಆಯ್ತ್ರಿ, ಟ್ರಸ್ಟಿಗೆ ಸೇರಿದ ಹಣ ಅಂತಾನೆ ತಿಳ್ಕೊಳ್ಳಿ, ನಿಮ್ ಟ್ರಸ್ಟಿಗೆ ಸೇರಿದೆ ಅಂತ ತಿಳ್ಕೊಳ್ಳಿ. 2000 ನೋಟ್ ಬ್ಯಾನ್ ಆಗಿದೆ ತಾನೆ, ಡಿಮಾನಿಟೈಸ್ ಆಗಿದೆ ತಾನೆ. ಮತ್ತೆ ಇಷ್ಟೊಂದು ದುಡ್ಡು ಒಂದೇ ಟ್ರಸ್ಟ್ ನಲ್ಲಿ ಇದೆ ಅಂತ ಯಾರಿಗ್ ಗೊತ್ತಿಲ್ವಾ? 400 ಕೋಟಿ ರೂಪಾಯಿ ಏನು ತೆರಿಗೆಗೆ ಕೊಟ್ಟೇ ಇಲ್ಲ ಅಂತ ಅರ್ಥ ಅಲ್ವಾ? ನೋಡಿ, ಐದರ್ ಇಟ್ ಈಸ್ ಫೇಕ್ ಮನಿ ವಿಚ್ ಇಸ್ ಬೀಯಿಂಗ್ ಪ್ರಿಂಟೆಡ್, ಅದು ಒಪ್ತೀರಾ? ಅಥವಾ ಅವಾಗ ನೀವು ಹೇಳ್ದಂಗೆ ಅವಾಗ ಸಂಗ್ರಹಣೆ ಮಾಡ್ಬಿಟ್ಟು ಇಟ್ಟಿದ್ದು ತೋರಿಸಿಲ್ಲ. ಮತ್ತೆ IT ED ಎಲ್ಲ ಬರೇ ವಿರೋಧ ಪಕ್ಷದವ್ರೀಗ. ಅದು ಯಾರ್ದೇ ದುಡ್ಡು ಇರ್ಬೋದು, ಟ್ರಸ್ಟ್ ಇರ್ಬೋದು, ನಿಮ್ದಿರ್ಬೋದು, ನಂದಿರ್ಬೋದು, ಯಾರ್ದೇ ಇರ್ಬೋದು. ನನಗೇನಂದ್ರೆ ಪ್ರತಿಯೊಂದು ವಿಷಯ ಕೂಡ ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ತಿಳಿದಿರ್ತವೆ. ಜೆನ್ಜಿ ಅವರಿಗೆ ಕ್ಲಬ್ ಏನು ಭಜನ್ ಕ್ಲಬ್ಬಿಂಗ್ ಏನದು, ಅದು ಒಂದು ಇಷ್ಟನಾ? ಅಥವಾ ಇಲ್ಲಿ ಕಲಬುರ್ಗಿ ರೊಟ್ಟಿ ಬಗ್ಗೆ ಮಾತಾಡ್ತಾರೆ, ಕಲಬುರ್ಗಿನಲ್ಲಿ ರೊಟ್ಟಿ ಆಗ್ತಾ ಇದೆ ಅಂತ ಪ್ರಧಾನ ಮಂತ್ರಿ ಗೊತ್ತಾಯಿದೆ, 400 ಕೋಟಿ ರೂಪಾಯಿ ಎಲ್ಲಿಂದ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ವಾ? ನೋಡಿ, ಉಪ್ಪು ತಿಂದಿದ್ರೆ ನೀರ್ ಕುಡಿತಾರಪ್ಪ, ಯಾರಿಗೂ ಇದ್ರಲ್ಲಿಲ್ಲ. ಇದು ಗೂಬೆ ಯಾಕೆ ನಮ್ಮ ಮೇಲೆ ಕೂಡಿಸ್ತಾ ಇದಾರೆ? ನಮ್ಮ ಸರ್ಕಾರದ ಮೇಲೆ. ನಮ್ಮ ಸರ್ಕಾರ ತಾನೇ ಹಿಡ್ದಿದ್ದು, ನಮ್ಮ ಬಾರ್ಡರ್ ನಲ್ಲೇ ತಾನೇ ಹಿಡ್ದಿದ್ದು. 3 ಸ್ಟೇಟ್ ಬಾರ್ಡರ್ ಪಾಸ್ ಆದ್ಮೇಲೆ ಯಾರಿದೆ ನೋಡಿ, ವಾಟ್ ಎವರ್. ಈಗ ಸರ್, ನನ್ನ ಪ್ರಶ್ನೆಗೆ ಇನ್ನ ನೀವು ಉತ್ತರ ಕೊಡಿ. 2000 ನೋಟು ಪ್ರಿಂಟ್ ಆಗಿದ್ಯಾ ಏನು, ಅಥವಾ ಅವರು ಜಮಾ ಮಾಡಿಲ್ವಾ?
ದರೋಡೆ ಆಗಿದೆ ಅಂದ್ರೆ ಎಲ್ಲಿಂದ ಬಂತು, ಹೇಗ್ ಬಂತು, ತನಿಖೆ ಆಗಲಿ. ಬಟ್ ನಿಮ್ಗಿಂತ ಪೊಲೀಸರವ್ರಕ್ಕಿಂತ ಮಾಹಿತಿ ಹೆಚ್ಚಾಗಿ ಮಾಹಿತಿ ಇವತ್ತು ಬಿಜೆಪಿ ಅವ್ರ ಹತ್ರ ಇದೆಲ್ಲ ಹೆಂಗೆ ಅಂತ ಅಷ್ಟೇ ಕೇಳ್ತಾ ಇರೋದು ನಾನು. ಸೆಂಟ್ರಲ್ ಬಿಜೆಪಿ ಐಟಿ ಎಲ್ಲ ಕೂಡ ಬಹುತೇಕವಾಗಿ ಫೇಲ್ಯೂರ್ ಆಗಿದೆ. ಬಟ್ ನಮ್ಮ ಸ್ಟೇಟ್ ಅಲ್ಲೇ ದರೋಡೆಗಳ ಸರಣಿಯಲ್ಲಿ ಇದೊಂದು ಆಡ್ ಆಗಿದೆ. ನೋಡಿ ಅದು ಎಲ್ಲಿಂದ ಬರ್ಲಿ, ಇವ್ರೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರ್ಲಿ. ಈಗ ಪಾಸ್ ಆಗ್ತಾ ಇರೋ ದುಡ್ಡು ದರೋಡೆ ಆಯ್ತಾ, ಎಲ್ಲಿಂದ ಬಂತು, ಎಲ್ಲಿಂದ ಹೋಯ್ತು, ಅದನ್ನು ಗೊತ್ತಾಗ್ಬೇಕಲ್ಲ. ಆ ಈಗ ಇದು ಏನು ನೀವು ಹೇಳ್ದಂಗೆ ಏನು ಮಧ್ಯದಲ್ಲಿ ಎಲ್ಲಾದ್ರೂ ಪ್ಲಾನ್ ಮಾಡಿದ್ರ? ಜಿಯೋಗ್ರಫಿಕಲಿ ನಾವು ಮಧ್ಯ ಬರ್ತೀವಿ ಇವ್ರ ಪ್ರಕಾರ. ಯಾವ್ದು ನಿಮ್ಮ ಗುಜರಾತ್ ತಿರುಪತಿ ಮಧ್ಯದಲ್ಲಿದೆ. ನನ್ಗೆ ಗೊತ್ತಿಲ್ಲ, ಇದೆಲ್ಲ ಊಹಾಪೋಹ ಅಲ್ಲ. ನನ್ಗೆ ಯಾಕೆ ಅದ್ರ ಆ ಸರಣಿನಲ್ಲಿ ಸೇರಿಸ್ತಾ ಇದ್ದೀರಾ? ನಿಮ್ಮ ವರದಿ ಪ್ರಕಾರ ನಾನು ಉತ್ತರ ಕೊಡ್ತಾ ಇರೋದು ಅಷ್ಟೇ. ಸರ್, ಹೌ ಇಸ್ ಇಟ್ ಲೀಗಲ್ ವೆನ್ ದರ್ ಇಸ್ ನೋ 2000 rupees ನೋಟ್ಸ್? 2000 ನೋಟೆ ಅಮಾನತ್ ಮಾಡಿದ್ಮೇಲೆ ನೀವು ಟ್ರಾನ್ಸ್ಪೋರ್ಟೇಷನ್ ಮೈಟ್ ಬಿ ಏನೋ ಯಾವುದೋ ಒಂದು ವಸ್ತುವನ್ನ ನೀವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋದು ಲೀಗಲ್ಲ ಇಲ್ಲಿಗಲ್ಲ ಸೆಕೆಂಡ್ರಿ. ಆ ವಸ್ತುನೇ ಇಲ್ಲಿಗಲ್ ಇದೆ ಅಲ್ಲ. 2000 ನೋಟೆ ಬ್ಯಾನ್ ಆದ್ಮೇಲೆ ಎಲ್ಲಿ ಮಾಡ್ತಾ ಇದಾರೆ, ಹೇಗ್ ಬಂತು, ಏನಂತು ಅದು ಏನು ಅಂತ ಗೊತ್ತಿಲ್ಲ. ಆಯ್ತಾ, ನನ್ನ ಪ್ರಶ್ನೆ ಇಷ್ಟೇ. ನಿನ್ನೆ ತಮ್ಮ ಸುದ್ದಿ ವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂತ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ ನಲ್ಲಿ ಬಿಜೆಪಿ ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ. ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಮೂಗ್ ಕೆಳಗಡೆ ನಡೀತಾ ಇದೆ? ಅದ್ ಯಾರ್ದಿದೆ ಅಂತ ತನಿಖೆ ಆಗ್ಲಿ. ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್, ಬಿಜೆಪಿ ಇದ್ರೆ ಬಿಜೆಪಿ, NCP, ಶಿವಸೇನಾ, ಯಾರ್ದಿದ್ರೆ ದಟ್ ಇಸ್ ಲೆಟ್ ಇಟ್ ಕಮ್ ಔಟ್ ಟು ಇನ್ವೆಸ್ಟಿಗೇಷನ್. ಬಟ್ ಈ ಸರ್ಕಾರಗಳು ಮಾಡ್ತಾ ಇರೋದೇನು ಬಿಜೆಪಿಗೆ ಸರ್ಕಾರಗಳಲ್ಲಿ? ಮತ್ತೆ ದೊಡ್ಡದಾಗಿ ಡಿಮಾನಿಟೈಸೇಷನ್ ಅಂತ ಒಂದು ದೊಡ್ಡ ಸ್ಲೋಗನ್ ಕೊಟ್ಟಿ ಪ್ರಧಾನ ಮಂತ್ರಿಗಳು ಎಲ್ಲ ಕಪ್ಪಣ ವಾಪಸ್ ಬಂದ್ಬಿಡ್ತು, ಅದು ಇದು ಅಂತ ಎಲ್ಲ ಊರೆಲ್ಲ ಹೇಳ್ಕೊಂಡು ಓಡಾಡಿದ್ರಲ್ರಿ. ಎಲ್ಲಿಂದ ಬರ್ತಾ ಇದೆ? ಮತ್ತೆ ಬಿಜೆಪಿ ಕೆಲವು ನಮ್ಮ ಶಾಸಕರು ಇಲ್ಲಿನವರು, ಕರ್ನಾಟಕದವರು, ಇದು ತಿರುಪತಿಗೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡಕ್ ಹೋಗ್ತಾ ಇದ್ರು, ಚುನಾವಣೆಗೆ ಬಳಸಬೇಕಾಗಿದೆ ಅಂತ ಗೊತ್ತಿದೆ. ಅವ್ರಿಗೆ ಹೆಂಗ್ ಮಾಹಿತಿ ಇದೆ? ಸರ್ಕಾರಗಳಿಗೆ ಇರಲಾರ್ದಂತ ಮಾಹಿತಿಗಳು ಬಿಜೆಪಿ ಶಾಸಕರಿಗೆ ಹೇಗ್ ಗೊತ್ತಿದೆ? ಮತ್ತೆ ಅಲ್ಲಿ ತಿರುಪತಿನಲ್ಲಿ ಹೋಗ್ತಾ ಇದೆಯೋ ಅಥವಾ ಆಂಧ್ರಾಗ ಹೋಗ್ತಾ ಇದೆಯೋ, ಅಲ್ಲಿ ಯಾರ ಸರ್ಕಾರ ಇರೋದು? ಮತ್ತೆ ಇದು ಸ್ವಲ್ಪ ಇದು ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಲ್ಲ ಕೇಂದ್ರ ಸರ್ಕಾರ. ಯಾವ್ದು ನಿನ್ನೆ ಇವತ್ತು ನಿನ್ನೆ ನಮ್ಮ ಪ್ರಧಾನ ಮಂತ್ರಿ ಅವರ ಭಾಷಣ ಮನ್ ಕಿ ಬಾತ್ ನಲ್ಲಿ ನೀವು ಕೇಳಿದ್ರಿ, ಜೆನ್ಜಿ ಅವರಿಗೆ ಯಾವ್ದೋ ಭಜನ್ ಕ್ಲಬ್ಬಿಂಗಿಗೆ ಈಗ ಒಲವು ತೋರಿಸ್ತಾ ಇದಾರೆ ಅಂತ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನೋಡ್ಲಿಕ್ಕೆ ಟೈಮ್ ಇದೆ, ಪುರ್ಸೋತಿದೆ ಪ್ರಧಾನ ಮಂತ್ರಿಗೆ. 1000 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಟ್ರಕ್ ನಲ್ಲಿ ಹೋಗ್ತಾ ಇದೆ ಅವ್ರ ಸರ್ಕಾರಗಳಲ್ಲಿ, ಅದು ಗೊತ್ತಿಲ್ವಾ? ಇದಕ್ಕೆ ಯಾರು ಉತ್ತರ ಕೊಡ್ಬೇಕು? ಹೋಮ್ ಮಿನಿಸ್ಟರ್ ಅವರೇ ನಿದ್ದೆ ಮಾಡ್ತಾ ಇದ್ರೇನ್ರಿ? ಅಮಿತ್ ಶಾ ಅವ್ರು ಎಲ್ಲಿದ್ದಾರೆ ಇವಾಗ? ಮಿಕ್ಕಿದ ಟೈಮ್ನಲ್ಲೆಲ್ಲ ಬರೇ ಚುನಾವಣೆಗೆ ಮಾತ್ರ ಇವರೆಲ್ಲ ಕಾಣಿಸ್ಕೋತಾರಲ್ಲ, ಚುನಾವಣೆ ವೇದಿಕೆ ಮೇಲೆ ಕಾಣಿಸ್ಕೋತಾರಲ್ಲ. ಇಂಥ ಉತ್ತರ ಬಂದಾಗ ಕಾಂಗ್ರೆಸ್ನವರೇ ಉತ್ತರ ಯಾಕೆ ಕೊಡ್ಬೇಕು? ಬಿಜೆಪಿ ಅವರೆಲ್ಲ ಹೋಗ್ತಾರೆ, ಕೇಂದ್ರನೂ ಅವ್ರ ಕೈಲೇ, ಎಲ್ಲಾ ರಾಜ್ಯ ಸರ್ಕಾರವೂ ಅವ್ರ ಕೈಲೇ. ಅವ್ರಿಗೆ ಕೇಳಿ ಏನಾಗ್ತಾ ಇದೆ ಅಂತ. ಅದೇ ಕೇಳ್ತಾ ಇರೋದು ಸ್ವಾಮಿ. ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನಿನ್ನೆ ನಿಮ್ಮ ಚಾನೆಲ್ಗಳಲ್ಲಿ ಬಂದಿರೋ ವರದಿ ಪ್ರಕಾರ ಅವ್ಯಾವ ವಿರಾಟ್ ಅಂದ್ಬಿಟ್ಟು ಯಾರೋ ಗುಜರಾತ್ ದವನ್ ಇದಾನಂತೆ, ಕಿಶೋರ್ ಇದಾನಂತೆ, ಇವರೆಲ್ಲರೂ ಕೂಡ ಗುಜರಾತ್ ಮಹಾರಾಷ್ಟ್ರ ಮೂಲದವರು ಅಂತ ಹೇಳ್ತಾ ಇದ್ದಾರೆ. ಅವರು ಬಿಜೆಪಿನ ಕಾಂಗ್ರೆಸ್ ನನಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಸರ್ಕಾರ ಯಾರು ನಡೀತಾ ಇರೋದು ಅಂದ್ರೆ 1 ಕೋಟಿ. ಆಮೇಲೆ ನೀವೇ ಹೇಳ್ತಾ ಇದ್ದೀರಾ ಅದರಲ್ಲಿ 400 ಅಲ್ಲ 1000 ಕೋಟಿ ಇತ್ತು ಅಂತ. ಆಮೇಲೆ 2000 ನೋಟ 2000 ನೋಟ್ ಸಿಗ್ತಾ ಇಲ್ಲ. ಯಾರು ಪ್ರಿಂಟ್ ಮಾಡ್ತಾ ಇದಾರೆ, ಹೇಗ್ ಪ್ರಿಂಟ್ ಮಾಡ್ತಾ ಇದಾರೆ? ಗುಜರಾತ್ ನಲ್ಲೇ ಪ್ರಿಂಟಿಂಗ್ ಮಿಷಿನ್ ಇಟ್ಟಿದಾರಾ? ಸೆಮಿ ಕಂಡಕ್ಟರ್ ಮಾಡ್ತೀನಿ ಅಂದ್ಬಿಟ್ಟು ಇಂಥ ಪ್ರಿಂಟಿಂಗ್ ಮಾಡ್ತಾ ಇದಾರಾ? ಆಯ್ತ್ರಿ, ಟ್ರಸ್ಟಿಗೆ ಸೇರಿದ ಹಣ ಅಂತಾನೆ ತಿಳ್ಕೊಳ್ಳಿ, ನಿಮ್ ಟ್ರಸ್ಟಿಗೆ ಸೇರಿದೆ ಅಂತ ತಿಳ್ಕೊಳ್ಳಿ. 2000 ನೋಟ್ ಬ್ಯಾನ್ ಆಗಿದೆ ತಾನೆ, ಡಿಮಾನಿಟೈಸ್ ಆಗಿದೆ ತಾನೆ. ಮತ್ತೆ ಇಷ್ಟೊಂದು ದುಡ್ಡು ಒಂದೇ ಟ್ರಸ್ಟ್ ನಲ್ಲಿ ಇದೆ ಅಂತ ಯಾರಿಗ್ ಗೊತ್ತಿಲ್ವಾ?
400 ಕೋಟಿ ರೂಪಾಯಿ ಏನು ತೆರಿಗೆಗೆ ಕೊಟ್ಟೇ ಇಲ್ಲ ಅಂತ ಅರ್ಥ ಅಲ್ವಾ? ನೋಡಿ, ಐದರ್ ಇಟ್ ಈಸ್ ಫೇಕ್ ಮನಿ ವಿಚ್ ಇಸ್ ಬೀಯಿಂಗ್ ಪ್ರಿಂಟೆಡ್, ಅದು ಒಪ್ತೀರಾ? ಅಥವಾ ಅವಾಗ ನೀವು ಹೇಳ್ದಂಗೆ ಅವಾಗ ಸಂಗ್ರಹಣೆ ಮಾಡ್ಬಿಟ್ಟು ಇಟ್ಟಿದ್ದು ತೋರಿಸಿಲ್ಲ. ಮತ್ತೆ IT ED ಎಲ್ಲ ಬರೇ ವಿರೋಧ ಪಕ್ಷದವ್ರೀಗ. ಅದು ಯಾರ್ದೇ ದುಡ್ಡು ಇರ್ಬೋದು, ಟ್ರಸ್ಟ್ ಇರ್ಬೋದು, ನಿಮ್ದು ಇರ್ಬೋದು, ನಂದು ಇರ್ಬೋದು, ಯಾರ್ದೇ ಇರ್ಬೋದು. ನನಗೇನಂದ್ರೆ ಪ್ರತಿಯೊಂದು ವಿಷಯ ಕೂಡ ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ತಿಳಿದಿರ್ತವೆ. ಜೆನ್ಸಿ ಅವರಿಗೆ ಕ್ಲಬ್ ಏನು ಭಜನ್ ಕ್ಲಬ್ಬಿಂಗ್ ಏನದು, ಅದು ಒಂದು ಇಷ್ಟನಾ? ಅಥವಾ ಇಲ್ಲಿ ಕಲಬುರ್ಗಿ ರೊಟ್ಟಿ ಬಗ್ಗೆ ಮಾತಾಡ್ತಾರೆ, ಕಲಬುರ್ಗಿನಲ್ಲಿ ರೊಟ್ಟಿ ಆಗ್ತಾ ಇದೆ ಅಂತ ಪ್ರಧಾನಮಂತ್ರಿ ಗೊತ್ತಾಯಿದೆ, 400 ಕೋಟಿ ರೂಪಾಯಿ ಎಲ್ಲಿಂದ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ವಾ? ಈಗ ಸಿಕ್ಕಿರೋ ಆರೋಪಿಗಳ ಒಂದು ಆಡಿಯೋ ರಿಲೀಸ್ ಆಗಿರೋ ಅಂದ್ರೆ ಕರ್ನಾಟಕ ಪೊಲೀಸರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಉಪ್ಪು ತಿಂದಿದ್ರೆ ನೀರು ಕುಡಿತಾರಪ್ಪ, ಯಾರಿಗೂ ಇದ್ರಲ್ಲಿ ಇಲ್ಲ. ಇದು ಗೂಬೆ ಯಾಕೆ ನಮ್ಮ ಮೇಲೆ ಕುಡಿಸ್ತಾ ಇದಾರೆ? ನಮ್ಮ ಸರ್ಕಾರದ ಮೇಲೆ. ನಮ್ಮ ಸರ್ಕಾರ ತಾನೇ ಹಿಡ್ದಿದ್ದು, ನಮ್ಮ ಬಾರ್ಡರ್ ನಲ್ಲೇ ತಾನೇ ಹಿಡ್ದಿದ್ದು. 3 ಸ್ಟೇಟ್ ಬಾರ್ಡರ್ ಪಾಸ್ ಆದ್ಮೇಲೆ ಯಾರಿದೆ ನೋಡಿ, ವಾಟ್ ಎವರ್. ಈಗ ಸರ್, ನನ್ನ ಪ್ರಶ್ನೆಗೆ ಇನ್ನ ನೀವು ಉತ್ತರ ಕೊಡಿ. 2000 ನೋಟು ಪ್ರಿಂಟ್ ಆಗಿದ್ಯಾ ಏನು, ಅಥವಾ ಅವರು ಜಮಾ ಮಾಡಿಲ್ವಾ? ದರೋಡೆ ಆಗಿದೆ ಅಂದ್ರೆ ಎಲ್ಲಿಂದ ಬಂತು, ಹೇಗ್ ಬಂತು, ತನಿಖೆ ಆಗಲಿ. ಬಟ್ ನಿಮ್ಗಿಂತ ಪೊಲೀಸರವ್ರಕ್ಕಿಂತ ಮಾಹಿತಿ ಹೆಚ್ಚಾಗಿ ಮಾಹಿತಿ ಇವತ್ತು ಬಿಜೆಪಿ ಅವ್ರ ಹತ್ರ ಇದೆಲ್ಲ ಹೆಂಗೆ ಅಂತ ಅಷ್ಟೇ ಕೇಳ್ತಾ ಇರೋದು ನಾನು. ಸೆಂಟ್ರಲ್ ಬಿಜೆಪಿ ITED ಎಲ್ಲ ಕೂಡ ಬಹುತೇಕವಾಗಿ ಫೇಲ್ಯೂರ್ ಆಗಿದೆ. ಬಟ್ ನಮ್ಮ ಸ್ಟೇಟ್ ಅಲ್ಲೇ ದರೋಡೆಗಳ ಸರಣಿಯಲ್ಲಿ ಇದೊಂದು ಆಡ್ ಆಗಿದೆ. ನೋಡಿ, ಅದು ಎಲ್ಲಿಂದ ಬರ್ಲಿ, ಇವ್ರೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರ್ಲಿ. ಈಗ ಪಾಸ್ ಆಗ್ತಾ ಇರೋ ದುಡ್ಡು ದರೋಡೆ ಆಯ್ತಾ, ಎಲ್ಲಿಂದ ಬಂತು, ಎಲ್ಲಿಂದ ಹೋಯ್ತು, ಅದನ್ನು ಗೊತ್ತಾಗ್ಬೇಕಲ್ಲ. ಈಗ ಇದು ಏನು ನೀವು ಹೇಳ್ದಂಗೆ ಏನು ಮಧ್ಯದಲ್ಲಿ ಎಲ್ಲಾದ್ರೂ ಪ್ಲಾನ್ ಮಾಡಿದ್ರ? ಜಿಯೋಗ್ರಫಿಕಲಿ ನಾವು ಮಧ್ಯ ಬರ್ತೀವಿ ಇವ್ರ ಪ್ರಕಾರ. ಯಾವ್ದು ನಿಮ್ಮ ಗುಜರಾತ್ ತಿರುಪತಿ ಮಧ್ಯದಲ್ಲಿದೆ. ನನ್ಗೆ ಗೊತ್ತಿಲ್ಲ, ಇದೆಲ್ಲ ಹೂವಾಪೋವ ಅಲ್ಲ. ನನ್ಗೆ ಯಾಕೆ ಅದ್ರ ಆ ಸರಣಿನಲ್ಲಿ ಸೇರಿಸ್ತಾ ಇದ್ದೀರಾ? ನಿಮ್ಮ ವರದಿ ಪ್ರಕಾರ ನಾನು ಉತ್ತರ ಕೊಡ್ತಾ ಇರೋದು ಅಷ್ಟೇ. ಸರ್, ಹೌ ಇಸ್ ಇಟ್ ಲೀಗಲ್ ವೆನ್ ದರ್ ಇಸ್ ನೋ 2000 rupees ನೋಟ್ಸ್? 2000 ನೋಟೆ ಅಮಾನತ್ ಮಾಡಿದ್ಮೇಲೆ ನೀವು ಟ್ರಾನ್ಸ್ಪೋರ್ಟೇಷನ್ ಮೈಟ್ ಬಿ ಏನೋ ಯಾವುದೋ ಒಂದು ವಸ್ತುವನ್ನ ನೀವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋದು ಲೀಗಲ್ಲ ಇಲ್ಲಿಗಲ್ಲ ಸೆಕೆಂಡ್ರಿ. ಆ ವಸ್ತುನೇ ಇಲ್ಲಿಗಲ್ ಇದೆ ಅಲ್ಲ. 2000 ನೋಟೆ ಬ್ಯಾನ್ ಆದ್ಮೇಲೆ ಎಲ್ಲಿ ಮಾಡ್ತಾ ಇದಾರೆ, ಹೇಗ್ ಬಂತು, ಏನಂತು?